ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ವಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BFSM SCPಯಲ್ಲಿ ಬರ್ತಕ್ಕಂಥ ಉತ್ಪಾದನಾ ಬಿಂಬಕದ ಕುರಿತು. ಇದು 5 ಅಂಕದ ಮಹತ್ವದ ಒಂದು ಅಂಶವಾಗೈತಿ. ಇದು ಬರ್ತಕ್ಕಂಥದ್ದು ಯಾವುದು? ಉತ್ಪಾದನಾ ಬಿಂಬಕ. ಅಂದರೆ ಉತ್ಪಾದನಾ ಬಿಂಬಕದ ಬಗ್ಗೆ ವಿವರಿಸ್ತಾ ಹೋಗ್ತೇನೆ. ಅದರಲ್ಲಿ ಪ್ರಥಮವಾಗಿ ಉತ್ಪಾದನೆ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋದು ಬಹಳ ಪ್ರಾಮುಖ್ಯ ಹೊಂದೈತಿ. ಅದರಲ್ಲಿ ಉತ್ಪಾದನೆಯ ಅರ್ಥ ಅಥವಾ ಉತ್ಪಾದನೆ ಅಂದರೆ ಏನು? ಇಲ್ಲಿ ಮೀನಿಂಗ್ ಆಫ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಅನ್ನೋದು ವಸ್ತುವಿನೊಳಗೆ ತುಷ್ಟುಗುಣವನ್ನು ಸೇರಿಸಿ ಅದನ್ನು ಉಪಯೋಗ ಯೋಗ್ಯವನ್ನಾಗಿ ಮಾಡುವ ಕಾರ್ಯವನ್ನು ಉತ್ಪಾದನೆ ಎನ್ನಬಹುದು. ಅಂದರೆ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳೋಗೋಸ್ಕರ ಕೈಗೊಳ್ಳುವ ಚಟುವಟಿಕೆ. ಅಂದರೆ ಯಾವುದೇ ಒಂದು ಉತ್ಪಾದನೆ ಅನ್ನೋದು ಕೂಡ ಒಂದು ವಸ್ತುವಿನೊಳಗೆ ತುಷ್ಟುಗುಣವನ್ನು ಸೇರಿಸ್ತಕ್ಕಂಥದ್ದು ಅಂದಾಗ ಅದು ಉತ್ಪಾದನೆಯಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಯಾವುದಾದ್ರೂ ಒಂದು ನಿರುಪಯುಕ್ತ ವಸ್ತು ಇತ್ತಂದ್ರೆ ಅದನ್ನು ಉಪಯೋಗ ಯೋಗ್ಯವನ್ನಾಗಿ ಮಾಡ್ತಕ್ಕಂಥದ್ದು, ಅಂದ್ರೆ ತುಷ್ಟಿಗುಣವನ್ನು ತುಂಬತಕ್ಕಂಥದ್ದು, ಅದಕ್ಕೆ ನಾವು ಉತ್ಪಾದನೆ ಅಂತ ಕರಿತೀವಿ. ಇದು ಬರ್ತಕ್ಕಂಥದ್ದು ವಸ್ತುವಿನೊಳಗೆ ತುಷ್ಟಿಗುಣವನ್ನು ಸೇರಿಸಿ ಅದನ್ನು ಉಪಯೋಗ ಯೋಗ್ಯವನ್ನು ಮಾಡುವ ಕಾರ್ಯವನ್ನು ನಾವಿಲ್ಲಿ ಉತ್ಪಾದನೆ ಅಂತ ಕರಿತೀವಿ. ಇನ್ನು ಅದರಲ್ಲಿ ಬರ್ತಕ್ಕಂಥದ್ದು ನಂತರ ಉತ್ಪಾದನಾ ಬಿಂಬಕ ಅಂದ್ರೆ ಪ್ರೊಡಕ್ಷನ್ ಫಂಕ್ಷನ್. ಉತ್ಪಾದನಾ ಬಿಂಬಕ ಅಂದರೆ ಏನು, ಯಾವ ರೀತಿ ಬರ್ತದ? ಇಲ್ಲಿ ವಸ್ತುಗಳ ಉತ್ಪಾದನೆಯಲ್ಲಿ ಉತ್ಪಾದನೆಗಳನ್ನಾದಂಥ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅತ್ಯಗತ್ಯವಾಗಿರ್ತಾವೆ. ಇವೆಲ್ಲಕ್ಕೆ ನಾವೇನಂತ ಕರಿತೀವಿ? ಉತ್ಪಾದನಾಂಗಗಳು ಅಂತ ಕರಿತೀವಿ. ಅಂದರೆ ಏನೇ ನಾವು ಒಂದು ಉತ್ಪಾದನೆ ಮಾಡಬೇಕಾದ್ರೂ ಮುಖ್ಯವಾಗಿ ನಮಗೇನು ಬೇಕಿರಲಿ? ಉತ್ಪಾದನಾಂಗಗಳು ಬೇಕು. ಭೂಮಿನೂ ಬೇಕು, ಶ್ರಮನೂ ಬೇಕು, ಬಂಡವಾಳನೂ ಬೇಕು, ಅದೇ ರೀತಿ ಸಂಘಟನೆ ಕೂಡ ಅತ್ಯಗತ್ಯವಾಗಿರ್ತದೆ. ಇದು ಯಾವುದೇ ಇಲ್ಲದೆ ನಾವು ಯಾವುದೇ ಒಂದು ವಸ್ತುವನ್ನು ಕೂಡ ಉತ್ಪಾದನೆ ಮಾಡೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಈ ಉತ್ಪಾದನಾಂಗಗಳು ಇವುಗಳನ್ನು ಕೂಡುವಳಿಗಳು ಅಥವಾ ತೊಡಕುಗಳು ಅಂತ ಕರೀತಾರೆ. ಅಂದ್ರೆ ಹೂಡುವಳಿಗಳು ಅಥವಾ ತೊಡಕುಗಳಂತ ಕೂಡ ಕರೀತಾರೆ. ಅಂದ್ರೆ ವಸ್ತುವಿನ ಉತ್ಪಾದನೆಯಲ್ಲಿ ಉತ್ಪಾದನಾ ತೊಡಗಿಸಬೇಕಾಗಿರುತ್ತದೆ. ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳು ಮತ್ತು ಉತ್ಪಾದನೆ ನಡುವೆ ಇರುವ ಸಂಬಂಧಕ್ಕೆ ನಾವು ಉತ್ಪಾದನಾ ಬಿಂಬಕ ಅಂತ ಕರಿತೀವಿ. ಅಂದ್ರೆ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳಿಗೂ ಮತ್ತು ಉತ್ಪಾದನೆಗೆ ನಡುವೆ ಇರತಕ್ಕಂಥ ಸಂಬಂಧಕ್ಕೆ ನಾವೇನು ಕರಿತೀವಿ? ಇಲ್ಲಿ ಉತ್ಪಾದನಾ ಬಿಂಬಕ ಅಂತ ಕರಿತೀವಿ. ಅಂದರೆ ಉತ್ಪಾದನಾಂಗಗಳಿಂದ ನಿರ್ಧರಿಸಲ್ಪಡುತ್ತದೆ. ಅಂದರೆ ಯಾವುದೇ ಒಂದು ಉತ್ಪಾದನೆ ಆಗಬೇಕಾದ್ರೂ ಕೂಡ ಅಲ್ಲಿ ಮುಖ್ಯವಾಗಿ ಉತ್ಪಾದನಾಂಗಗಳಿಂದ ನಿರ್ಧರಿಸಲ್ಪಡ್ತದೆ. ಅಂದರೆ ಏನೇ ಒಂದು ಉತ್ಪಾದನೆ ಆಗಬೇಕಾದ್ರಲ್ಲಿ ಮುಖ್ಯವಾಗಿ ಉತ್ಪಾದನಾಂಗಗಳು ಇರಲೇಬೇಕು. ಅಂದ್ರೆ ಈಗಾಗಲೇ ಹೇಳಿದೆವು ಯಾವ್ಯಾವ ರೀ? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇವು ಯಾವುದೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಉತ್ಪಾದನೆ ಕೂಡ ಕಂಡು ಬರಂಗಿಲ್ಲ. ಹಾಗಾಗಿ ಇಲ್ಲಿ ಉತ್ಪಾದನಾಂಗಗಳು ಏನು ನಿರ್ಧರಿಸಲ್ಪಡ್ತಾವ ಅಂತ ಹೇಳ್ತಾರೆ. ಅಥವಾ ಉತ್ಪಾದನಾಂಗಗಳು ಉತ್ಪಾದನೆಯಲ್ಲಿ ಬಿಂಬಿಸ್ತಾವ. ಅಂದ್ರೆ ಉತ್ಪಾದನಾ ಪ್ರಮಾಣದ ಉತ್ಪಾದನೆ ಉಪಯೋಗಿಸಿದ ಉತ್ಪಾದನಾಂಗಗಳ ಪ್ರಮಾಣವನ್ನು ಅವಲಂಬಿಸಿರ್ತದೆ ಅಂತ ಅರ್ಥ. ಇಲ್ಲಿ ಉತ್ಪಾದನೆ ಯಾವ ವಸ್ತುಗಳ ಭೌತಿಕ ಪ್ರಮಾಣವನ್ನು ಉತ್ಪನ್ನ ಅಂತ ಕರಿತೀವಿ. ಅಂದ್ರೆ ಉತ್ಪಾದನೆಗಳು ಕೂಡ ವಿವಿಧ ಪ್ರಮಾಣದಲ್ಲಿ ಬಳಸಿದಾಗ ದೊರೆಯುವ ಉತ್ಪನ್ನದ ಪ್ರಮಾಣದಿಂದ ತಿಳಿದು ಬರುತ್ತದೆ. ಅಂದ್ರೆ ಉತ್ಪಾದನಾಂಗಗಳನ್ನು ನಾವು ಯಾವ ರೀತಿ ಬಳಸ್ತಾ ಹೋಗ್ತೀವಿ ಆ ರೀತಿ ನಮ್ಮದು ಉತ್ಪಾದನಾ ಪ್ರಮಾಣದಲ್ಲಿ ಕೂಡ ಬದಲಾವಣೆ ಆಗ್ತದೆ ಮತ್ತು ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತದ ಅಂತ ಹೇಳ್ತಾರೆ. ಇದಕ್ಕೆ ನಾವು ಉತ್ಪಾದನಾ ಬಿಂಬಕ ಅಥವಾ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ. ಈ ಉತ್ಪಾದನಾ ಬಿಂಬಕ ನೆರವೇರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದ್ರಿ? ಉತ್ಪಾದನಾಂಗಗಳು. ಅಂದ್ರೆ ಭೂಮಿ, ಕಾರ್ಮಿಕ, ಬಂಡವಾಳ ಮತ್ತು ಸಂಘಟನೆ ಇವು ಇದ್ದಾಗ ಮಾತ್ರ ಒಂದು ಉತ್ಪಾದನೆ ಆಗಾಕ ಸಾಧ್ಯ. ಇದು ಬರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಉತ್ಪಾದನಾ ಬಿಂಬಕದ ಒಂದು ಸೂತ್ರ ಕೂಡ ಬರ್ತದೆ. P=F (ABCD) ಕಂಪ್ಲೀಟ್. P ಅಂದ್ರೆ ಏನ್ರಿ? ನಿರ್ದಿಷ್ಟ ಅವಧಿಯಲ್ಲಿನ ಉತ್ಪಾದನೆ ಅಂದ್ರೆ ಅದರ ಸಮಯಾವಕಾಶ. ಆಮೇಲೆ F ಅಂದ್ರೆ ಕಾರ್ಯ, ಅಲ್ಲಿ ಉತ್ಪಾದನಾಂಗಗಳ ನಡೀತಕ್ಕಂಥ ಕಾರ್ಯ, ಉತ್ಪಾದನೆ ಮತ್ತು ಉತ್ಪಾದನೆ ನಡುವೆ ನಡೀತಕ್ಕಂಥ ಕಾರ್ಯಕ್ಕೆ ನಾವಿಲ್ಲಿ F ಅಂತ ಕರಿತೀವಿ. ಇನ್ನು A ಅಂದ್ರೆ ಏನ್ರಿ? ಭೂಮಿ, B ಅಂದ್ರೆ ಶ್ರಮ, C ಅಂದ್ರೆ ಬಂಡವಾಳ, D ಅಂದ್ರೆ ಸಂಘಟನೆ. ಇವೆಲ್ಲ ಕೂಡಿದಾಗ ಬರತಕ್ಕಂಥದ್ದೇ ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ಪ್ರೊಡಕ್ಷನ್ ಫಂಕ್ಷನ್ ಅನ್ನೋದು ಕಂಡು ಬರ್ತದ ಅಂತ ಹೇಳ್ತಾರೆ. ಅಥವಾ ಉತ್ಪಾದನಾ ಕಾರ್ಯ ಅನ್ನೋದು ಇಲ್ಲಿ ನೆರವೇರ್ತದ. ಯಾವುವು? ಈ ಸೂತ್ರ ಇದ್ದಾಗ P=F (ABCD) ಕಂಪ್ಲೀಟ್. P ಅಂದ್ರೆ ನಿರ್ದಿಷ್ಟ ಅವಧಿಯಲ್ಲಿನ ಉತ್ಪನ್ನ, F ಅಂದ್ರೆ ಕಾರ್ಯ, A ಅಂದ್ರೆ ಭೂಮಿ, B ಅಂದ್ರೆ ಶ್ರಮ, C ಅಂದ್ರೆ ಬಂಡವಾಳ, D ಅಂದ್ರೆ ಸಂಘಟನೆ. ಇದು ಕಂಡು ಬರ್ತಕ್ಕಂಥದ್ದು. ಇನ್ನು ಸೂತ್ರದ ಪ್ರಕಾರ ತೆಗೆದುಕೊಂಡ್ರೆ ಉತ್ಪನ್ನ ಅನ್ನೋದು P ಅನ್ನೋದು ಉತ್ಪಾದನಾಂಗಗಳಾದಂಥ ABCD ಕಾರ್ಯ ಎಂಬುದನ್ನು F ಸಂಕೇತಾಕ್ಷರ ಸೂಚಿಸ್ತದ. ಅಂದ್ರೆ ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೂ ಕೂಡ ಉತ್ಪಾದನೆಗಳಂತ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಯಿಂದ ಉತ್ಪಾದನಾ ಕಾರ್ಯ ನಡೆದಿದೆ ಮತ್ತು ಉತ್ಪನ್ನವು ಪ್ರತಿಫಲವಾಗಿ ಲಭಿಸಿದೆ ಅಂತ ಹೇಳ್ತಾರೆ.
ಈ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಇದ್ದಾಗ ಮಾತ್ರ ಉತ್ಪಾದನಾ ಕಾರ್ಯ ನೆರವೇರಕ್ಕೆ ಸಾಧ್ಯ ಮತ್ತು ಉತ್ಪನ್ನ ದೊರೆಯಕ್ಕೆ ಕೂಡ ಸಾಧ್ಯ ಅನ್ನೋದು ಇಲ್ಲಿ ಕಂಡು ಬರತಕ್ಕಂಥದ್ದು ಈ ಸೂತ್ರ ತಿಳಿಸ್ತಕ್ಕಂಥದ್ದು. ಅದೇ ರೀತಿ ಬರತಕ್ಕಂಥ ಪ್ರಾಮುಖ್ಯತೆ, ಉತ್ಪಾದನಾಂಗದ ಏನೇನು ಪ್ರಾಮುಖ್ಯತೆಗಳಿದಾವೆ ಅಥವಾ ಉತ್ಪಾದನಾ ಬಿಂಬಕದ ಏನೇನು ಪ್ರಾಮುಖ್ಯತೆಗಳು ಕಂಡು ಬರ್ತಾವೆ. ಇದು ಉತ್ಪಾದನಾಂಗಗಳ ಉತ್ಪಾದಕತೆ ಬಗ್ಗೆ ಅರಿವನ್ನು ನೀಡ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಒಳಪಡಿಸಿದ ಉತ್ಪಾದನೆ ಸಂಬಂಧಿಸಿದ ಅರಿವು ಎಷ್ಟು ಬಳಸಿಕೊಳ್ಳಬೇಕು, ಬಳಸಿದರೆ ಎಷ್ಟು ಉತ್ಪಾದನೆ ಸಾಧ್ಯ ಎಂಬುದನ್ನು ತಿಳಿಯಲು ಸಹಾಯ ಮಾಡ್ತದೆ. ಅಂದ್ರೆ ಉತ್ಪಾದನಾಂಗಗಳನ್ನು ಉತ್ಪಾದನೆ ನಾವು ಎಷ್ಟು ಬಳಸಿಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅರಿವು ನೀಡ್ತದೆ ಮತ್ತು ಎಷ್ಟು ಉತ್ಪಾದನೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಇದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇದು ಒಂದನೇ ಪ್ರಾಮುಖ್ಯತೆ. ಇನ್ನು ಉತ್ಪಾದನಾ ಯೋಜನೆಗೆ ನೆರವು ಉದ್ಯಮಿಗಳು ಲಭಿಸುವ ಸಂಪನ್ಮೂಲಗಳು ಪರಿಣಾಮಕಾರಿಯಾಗಿ ಬಳಸುವ ಯೋಜನೆ ರೂಪಿಸಬಹುದು. ಅಂದ್ರೆ ಉತ್ಪಾದನೆ ಕೂಡ ಇಲ್ಲಿ ಏನಾಗ್ತದೆ, ಉದ್ಯಮಗಳಿಗೆ ಸಂಪನ್ಮೂಲಗಳನ್ನು ಪರಿಣಾಮಕಾರಿ ಬಳಸಿಕೊಳ್ಳಾಕಿದ್ದು ಕೂಡ ಏನು ಮಾಡ್ತದೆ, ಇಲ್ಲಿ ಸಹಕಾರಿಯಾಗಿರ್ತದೆ ಅಥವಾ ಪ್ರಯೋಜನಕಾರಿಯಾಗಿರ್ತದೆ ಅಂತ ಹೇಳ್ಬೋದು. ಇದು ಒಂದು. ಇನ್ನು ವೆಚ್ಚ ನಿಯಂತ್ರಣ, ಕನಿಷ್ಠ ವೆಚ್ಚದಲ್ಲಿ ಗರಿಷ್ಠ ಉತ್ಪಾದನೆ ಸಾಧಿಸಲು ಸೂಕ್ತ ಒಳಪಡಿಕೆಗೆ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸಹಕಾರಿ. ಅಂದ್ರೆ ವೆಚ್ಚವನ್ನು ನಿಯಂತ್ರಣ ಮಾಡೋಕೆ ಅಥವಾ ವೆಚ್ಚವನ್ನು ಗರಿಷ್ಠ ಪ್ರಮಾಣದಲ್ಲಿ ಕಡಿಮೆ ಮಾಡೋಕೆ ಇದು ಕೂಡ ಏನಾಗ್ತೈತಿ ಇಲ್ಲಿ ಸಹಕಾರಿಯಾಗಿರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ನಾವು ಉತ್ಪಾದನೆಗಳನ್ನು ಕಡಿಮೆ ಖರ್ಚಿನಲ್ಲಿ ಬಳಸಿಕೊಂಡ್ರೆ ಉತ್ಪಾದನೆ ಹೆಚ್ಚು ಮಾಡ್ಬೋದು ಮತ್ತು ಕಡಿಮೆ ಖರ್ಚು ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಇದು ನಮಗಿಲ್ಲಿ ಪ್ರಾಮುಖ್ಯತೆಯನ್ನು ಹೊಂದೈತಿ ಅಂತ ಹೇಳ್ಬೋದು. ಇನ್ನು ಅಂಚಿನ ಉತ್ಪಾದಕತೆ ವಿಶ್ಲೇಷಣೆ, ಕಾರ್ಮಿಕ ಮತ್ತು ಬಂಡವಾಳ ಅಂಚಿನ ಉತ್ಪಾದಕತೆಯನ್ನು ಅಳೆಯಲು ಕೂಡ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಸೀಮಾಂತ ಉತ್ಪಾದಕತೆ ವಿಶ್ಲೇಷಣೆ, ಕಾರ್ಮಿಕ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಅದನ್ನು ಕೂಡ ಅಳತೆ ಮಾಡೋಕ್ಕೆ ಇದು ಸಹಕಾರಿಯಾಗಿರ್ತದೆ ಅಂತ ಹೇಳ್ತಾರೆ. ಇನ್ನು 5ನೇದು ಬರತಕ್ಕಂಥದ್ದು ಏನು, ತಂತ್ರಜ್ಞಾನದ ಪ್ರಭಾವದ ಅಧ್ಯಯನ, ತಂತ್ರಜ್ಞಾನ ಬದಲಾವಣೆಯಿಂದ ಉತ್ಪಾದನೆ ಹೇಗೆ ಹೆಚ್ಚುತ್ತದೆ ಎಂಬುದನ್ನು ತಿಳಿಯಲು ಕೂಡ ನೆರವಾಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಈಗಿಂದು ನಾವೇನು ಮಾಡ್ತಾಯಿದ್ವಿ, ತಂತ್ರಜ್ಞಾನದ ಪ್ರಭಾವ ಕೂಡ ಈಗ ಯಾವುದೇ ರೀತಿ ತೆಗೆದುಕೊಂಡ್ರು ತಂತ್ರಜ್ಞಾನದ ಬದಲಾವಣೆ ಆದಂಗೆ ಉತ್ಪಾದನೆಯಲ್ಲಿ ಕೂಡ ಬದಲಾವಣೆ ಆಗ್ತಕ್ಕಂಥದ್ದನ್ನು ಇದು ತಿಳಿಸ್ತದ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಉತ್ಪಾದನಾಂಗಗಳಲ್ಲಿ ಕೂಡ ನಾವು ಬದಲಾವಣೆಗಳಾಗ್ತಾ ಇದ್ದಾವೆ, ಹೌದಾ. ಈ ಕಾರ್ಮಿಕರ ಬದಲಾಗಿ ನಾವು ಮಷಿನರಿ ತಂತ್ರಜ್ಞಾನ ಬಳಸ್ಕೊಳ್ತಾ ಇದ್ದೀವಿ. ಆಮೇಲೆ ಬಂಡವಾಳ ಆಗಲಿ ಬೇರೆ ಬೇರೆ ಪ್ರಕಾರವಾಗಿ ಕೂಡ ತಂತ್ರಜ್ಞಾನ ಬೆಳವಣಿಗೆ ಆದಂಗೆ ಉತ್ಪಾದನೆ ಪ್ರಮಾಣ ಕೂಡ ಹೆಚ್ಚಾಗುವುದನ್ನು ಇದು ತಿಳಿಸ್ತದ ಅಂತ ಹೇಳ್ತಾರೆ. ಇನ್ನು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದು ಉತ್ಪಾದನಾ ಪ್ರಮಾಣ ನಿರ್ಧಾರ ಅಲ್ಪಾವಧಿ ಅಥವಾ ದೀರ್ಘಾವಧಿ ಉತ್ಪನ್ನದ ನಿರ್ಧಾರಗಳನ್ನು ಕೈಗೊಳ್ಳಲು ಕೂಡ ಸಹಕಾರಿಯಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಉತ್ಪಾದನೆಗಳನ್ನು ಬಳಸಿಕೊಂಡು ನಾವು ದೀರ್ಘಾವಧಿಯೊಳಗೆ ಉತ್ಪಾದನೆ ಮಾಡಬೇಕು ಅಥವಾ ಅಲ್ಪಾವಧಿಯೊಳಗೆ ದೀರ್ಘಾವಧಿ ಮಾಡಬೇಕು, ಇದು ಅಲ್ಪಾವಧಿಯೊಳಗೆ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇದು ನಮಗೆ ನಿರ್ಧಾರಗಳನ್ನು ಕೈಗೊಳ್ಳಕ್ಕೆ ಸಹಕಾರಿಯಾಗಿರ್ತದೆ ಅಂತ ಹೇಳ್ತಾರೆ. ಇದು ಈ ರೀತಿಯಾಗಿ ಬರ್ತಕ್ಕಂಥದ್ದು ಏನು ಉತ್ಪಾದನಾಂಗ, ಉತ್ಪಾದನಾ ಬಿಂಬಕ ಮತ್ತು ಉತ್ಪಾದನೆಯ ಒಂದು ಅರ್ಥ ಕಂಡು ಬರ್ತಕ್ಕಂಥದ್ದು. ಉತ್ಪಾದನೆಯ ಅರ್ಥ, ನಂತರ ಬರ್ತಕ್ಕಂಥ ಉತ್ಪಾದನಾ ಬಿಂಬಕ ಅಥವಾ ಪ್ರೊಡಕ್ಷನ್ ಫಂಕ್ಷನ್, ಅದರ ಸೂತ್ರ, ಆಮೇಲೆ ಅದರದ ವಿವರಣೆ ಮತ್ತು ಪ್ರಾಮುಖ್ಯತೆ. ಇದೇನು BA ಫಸ್ಟ್ ಸೆಮ್ಮಿಗೆ ಬರತಕ್ಕಂಥ SCPಯಲ್ಲಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಬಹಳ ಪ್ರಮುಖವಾದ ಅಂಶ ಮತ್ತು 5 ಅಂಕದ ಮಹತ್ವದ ಪ್ರಶ್ನೋತ್ತರವಾಗಿ ಇದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ನನ್ನ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದ.